ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹೊರಗೆ ನನ್ನಿಂದ ನೋವಾಗಿದ್ರೆ ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳಿ. ಫೈನಲಿ ಡಾಕ್ಟರ್ ಪ್ರೇಮ್ ಅವರು ರೆಸ್ಪಾನ್ಸ್ ಕೊಟ್ಟರು. KD ಮೂವಿಲಸ್ ಒಂದು ಸಾಂಗ್ ರಿಲೀಸ್ ಆಗಿತ್ತಲ್ಲ, ಯಾವ ಥರ ಕಾಂಟ್ರವರ್ಷಿಯಲ್ ಆಗಿತ್ತು, ಸ್ಪೆಷಲಿ ಹಿಂದಿ ಸಾಂಗ್ ಡಬಲ್ ಮೀನಿಂಗ್ ಇದ್ದು ಲಿರಿಕ್ಸ್ ಒಳಗೆ ಅಂತಕ ತೊ ಮುಟ್ಟ ಪ್ರಾಬ್ಲಮ್ ಆಗಿ ಸಲಿಕ್ಕೆ ಆ ಸಾಂಗ್ ರಿಮೂವ್ ಮಾಡಿಬಿಟ್ಟರು. ಮುಟ್ಟ ಕನ್ಫ್ಯೂಸಿಂಗ್ ಅಂತಕ ಅದ. ಇಲ್ಲಿ ರೈಟರ್ ಒಂದು ಮಾತಾಡ್ಲತ್ತಾರ, ನೂರಫತಿ ಒಂದು ಮಾತಾಡ್ಲತ್ತಾರ, ಪ್ರೇಮ್ ಅವರು ಒಂದು ಮಾತಾಡ್ಲತ್ತಾರ. ಈಗ ಪ್ರೇಮ್ ಅವ್ರು ಅಂದ್ರೆ ಹಿಂದಿದಾಗೆ ಇನ್ನೊಬ್ಬರು ರೈಟಿಂಗ್ ಬರ್ದಾರ ಅವ್ರು ಅಂದವರು. ಮತ್ತು ಇಲ್ಲಿ ಹಿಂದಿ ರೈಟರ್ ಅಂತಾರೆ, ಇಲ್ಲ ಪ್ರೇಮ್ ಅವ್ರು ಏನಂದ್ರೆ ಅದೇ ಪ್ರಕಾರ ನಾ ಬರ್ದಿನ ಅಂತಂದರು. ಇಲ್ಲಿ ರೈಟರ್ನು ಡಾಕ್ಟ್ರ್ ಮೇಲೆ ಆಗ್ಬಿಟ್ಟರು. ಅದಕ್ಕೂ ಪ್ರೇಮ್ ಅವ್ರು ಅಂದ್ರೆ ಏನೋ ಯಾರಿಗಂತ ತಪ್ಪಾಯ್ತು ಅಂತ ಕ್ಷಮಿಸ್ಬಿಡು ಅಂತ ಅವ್ರು ಅಂದರು. ಇಲ್ಲಿ ಸೆಕೆಂಡ್ ಪಾಯಿಂಟ್ನ ಮಾತಾಡ್ಬೇಕೆಂದ್ರು ಈ ಸಾಂಗ್ ಒಳಗಲ್ಲಿ ನೂರಫತಿನೂ ಅರ. ಸೊ ಅವ್ರು ಬೇರೆ ಥರನ ರೆಸ್ಪಾನ್ಸ್ ಕೊಟ್ಟು ಅವ್ರಿಗೆ ಸಾಂಗ್ ಗೊತ್ತೇ ಇಲ್ಲ ಅಂತ, ಏನು ಸಾಂಗ್ ಮೀನಿಂಗ್ ಅದ ಮತ್ತು ಎಕ್ಸ್ಪ್ರೆಷನ್ ಹೆಂಗೆ ಬಂದು ಅದು ಬಿಲ್ಕುಲ್ ನನಗೆ ಗೊತ್ತಾಗಲಿಲ್ಲ. ಅವ್ರು ಹಿಂದಿದಾಗ ಕೇಳಿದ ಮೇಲೆ ಅವ್ರಿಗೆ ಗೊತ್ತಾಗ್ಯದಂತ ಈ ಥರ ಮೀನಿಂಗ್ ಆದಂತಿಗಿಸಿ. ಈ ಫಿಲ್ಮಲ್ಲಿ ಸಂಜಯ್ ದತ್ ಲೆಜೆಂಡ್ರಿ ಆ್ಯಕ್ಟರ್ ಅಸಲಕ್ಕೆ ಆ್ಯಕ್ಟಿಂಗ್ ಮಾಡಿದ್ರೆ ನೀವು ಅಂದಿರಿ. ಇಲ್ಲಿ ತೊ ಪ್ರೇಮ್ ಅವ್ರಂದ್ರೆ ಇದನ್ನು ನನ್ನ ಮೇಲೆ ಹಾಕ್ಬಿಟ್ರು ಅವರು ಅಂತಂದ್ರು. ಅವರು ಡಾಕ್ಟರ್ ಪ್ರೇಮ್ ಅವ್ರಂದ್ರೆ ಇದೇ ಸಾಂಗ್ ಬೇರೆ ಥರನೇ ಬರಿತೀನಿ ಅಂತ ಅವ್ರಂದ್ರೆ. ತೊ ನೋಡ್ಬೇಕಾಗ್ತದೆ ಆ ಸಾಂಗ್ ಯಾವ ಥರ ಇರ್ತದೆ, ಏನು ಕಟ್ ಮಾಡಿಗೆ ಚೇಂಜ್ ಮಾಡ್ತಾರೆ ಅವ್ರು ಅಂತಿಸಿ.